ತುಮಕೂರಿನಲ್ಲಿ ಜನರ ಜೀವಕ್ಕೆ ಬೆಲೆನೇ ಇಲ್ವಾ? ಬೈಕ್ನವ್ರು ನಮ್ಮ ಕಣ್ಮುಂದೆನೇ ಬಿದ್ದು ಸುಮಾರು ಜನ ಏಟ್ ಮಾಡ್ಕೊಂಡಿದ್ದಾರೆ. ಪಾಲಿಕೆಯವರು ಏನೋ ಇದನ್ನ ಗಮನನೇ ಹರಿಸಿಲ್ಲ ಇದ್ರ ಬಗ್ಗೆ. ರಸ್ತೆ ತುಂಬಾ ಗುಂಡಿ ಬಿದ್ದಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಅದೇ ಗಾಡಿಗಳಿಗೆ ಬೀಳೋದು, ಆಕ್ಸಿಡೆಂಟ್ಗಳಾಗೋದು. ಆಗ ಅಲ್ಲಿ ಮೊನ್ನೆ ಅಲ್ಲೊಬ್ರು ಬಿದ್ದಿದ್ರು. ಎಸ್, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರಿ ಅಂತ ಫುಲ್ ಫೇಮಸ್ ಆಗಿದೆ. ಅದರ ಜೊತೆಗೆ ತುಮಕೂರು ಗುಂಡಿಗಳ ನಗರ ಎಂಬ ಕುಖ್ಯಾತಿಗೂ ಪಾತ್ರವಾಗ್ತಾ ಇದೆ. ಯಾಕಂದ್ರೆ ನಗರದ ಬಹುತೇಕ ಏರಿಯಾಗಳ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಕೆಲಸವನ್ನ ಮಾಡ್ತಾ ಇಲ್ಲ. ಇದರಿಂದ ನಿತ್ಯ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ನಗರದ ಯಾವ ಯಾವ ಏರಿಯಾಗಳಲ್ಲಿ ರಸ್ತೆಗಳು ಗುಂಡಿಮಯವಾಗಿದೆ ಎಂದು ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ತುಮಕೂರು ನಗರದ ಸಪ್ತಗಿರಿ ಬಡಾವಣೆಯ 60 ಅಡಿ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಸುಮಾರು 2 ರಿಂದ 3 ಅಡಿಯಷ್ಟು ಗುಂಡಿಗಳು ಬಿದ್ದಿದ್ದು ಸವಾರರು ಹರಸಾಹಸ ಪಟ್ಟು ಓಡಾಡುವಂತಾಗಿದೆ. ಇನ್ನು ಈ ರಸ್ತೆಯಲ್ಲಿ ಸುಮಾರು 2-3 ವರ್ಷಗಳಿಂದಲೂ ಗುಂಡಿಗಳು ಬಿದ್ದಿದ್ದು ಮಳೆ ಬಂದ್ರೆ ಗುಂಡಿಗಳ ತುಂಬಾ ನೀರು ತುಂಬಿಕೊಂಡು ಗುಂಡಿಯಲ್ಲಿ ಜನರು ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಸರ್, ರಸ್ತೆಯಲ್ಲಿ ತುಂಬ ಗುಂಡಿಗಳು ಬಿದ್ದಿದ್ದಾವೆ, ನೋಡ್ತಾ ಇದ್ದೀರಲ್ಲ ಇಲ್ಲೇನೆ. ಈ ಬೈಕ್ನವರು ಕಾರ್ನವರು ಎಲ್ಲ ಓಡಾಡ್ಬೇಕಾದ್ರೆ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ. ಪಾಲಿಕೆಯವರು ಏನೋ ಇದನ್ನ ಗಮನನೇ ಹರಿಸಿಲ್ಲ ಇದ್ರ ಬಗ್ಗೆ. ಡೈಲಿ ನೋಡ್ತೀವಿ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಬೈಕ್ನವ್ರು ನಮ್ಮ ಕಣ್ಮುಂದೆನೇ ಬಿದ್ದು ಸುಮಾರು ಜನ ಏಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಯಾರೂ ಗಮನ ಹರಿಸ್ತಿಲ್ಲ ಈ ಕಡೆ. ಮಳೆ ನೀರು ಬಂದು ನೋಡಿ, ಅಲ್ಲೇ ಗುಂಡಿಲಿ ನೀರು ನಿಂತಿರೋದು ನೋಡಿ, ಅಲ್ಲಿ ಜಾಸ್ತಿನೇ ಆಗ್ತಾಯಿತ್ತು ಅದು ಗುಂಡಿ. ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್ ಗುಂಡಿಗಳಿದೆಲ್ಲ? ಸುಮಾರು ಈ ನಾವು ಇಲ್ಲಿ ಬಂದಾಗಿಂದನೂ ಒಂದು 3-4 ವರ್ಷದಿಂದನೂ ಇದೇ ಥರ ಇದೆ ಇಲ್ಲಿ ಗುಂಡಿಗಳು. ಯಾರು ಬಂದಿಲ್ಲ ನೋಡಿಲ್ಲ ಇಲ್ಲಿ. ಎಲ್ಲಿ ಸರ್ ಇದು ಅಡ್ರೆಸ್? ಇದು ಸಪ್ತಗಿರಿ 60 ಫೀಟ್ ರೋಡು. 60 ಫೀಟ್. ಹಾಂ. ತಮ್ಮ ಹೆಸರು ಸರ್? ಹಳ್ಳ ಇದ್ದಾವೆ, ಇಲ್ಲಿ ಅಧಿಕಾರಿಗಳು ಒಂದು ಸ್ವಲ್ಪ ಗಮನ ಕೊಡ್ರಿ. ಈ ಗುಂಡಿಗಳೆಲ್ಲ ಬಿದ್ದಾವೆ. ಎಷ್ಟು ದಿವಸದಿಂದ ಹಿಂಗೆ ಇದೆ ಅಕ್ಕ ಇದು ಗುಂಡಿಗಳೆಲ್ಲ? ಸುಮಾರು ದಿನದಾವೆ. ಸುಮಾರು ದಿನದಿಂದ ಯಾರು ಬರ್ತಾ ಇಲ್ವಾ ಇಲ್ಲಿ? ಯಾರೂ ಬರಲ್ಲ. ಏನು ತೊಂದರೆ ಆಗ್ತಾ ಇದೆ ಇಲ್ಲಿ? ಅದೇ ಗಾಡಿಗಳಿಗೆ ಬೀಳೋದು, ಆಕ್ಸಿಡೆಂಟ್ಗಳಾಗೋದು. ಆಗ ಅಲ್ಲಿ ಮೊನ್ನೆ ಅಲ್ಲೊಬ್ರು ಬಿದ್ದಿದ್ರು, ಅವರು ಸೈಡ್ಗೆ ಇದು ಮಾಡ್ತಿದ್ದಂಗೆ. ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯಿತು, ಇಲ್ಲೊಂದು ಸ್ವಲ್ಪ ಬಿದ್ದಾವೆ. ಈ ರೋಡಲ್ಲಿ ಗುಂಡಿಗಳು ಜಾಸ್ತಿ ಇದಾವೆ. ಇನ್ನೂ ಸ್ವಲ್ಪ ಮುಂದೆ ಅವ್ರಿ. ಇನ್ನು ಮುಂದೆ ಯಾವ ರೋಡ್ ಇದು? 60 ಫೀಟ್ ರೋಡ್. 60 ಫೀಟ್. ಇನ್ನು ಸಪ್ತಗಿರಿ ಬಡಾವಣೆಯ 60 ಅಡಿ ರಸ್ತೆಯಲ್ಲಿನ ಗುಂಡಿಗಳಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರಿನ ವಾರ್ಡ್ ನಂಬರ್ 30 ಸಪ್ತಗಿರಿ ಬಡಾವಣೆ ಪಶ್ಚಿಮ 60 ಅಡಿ ರಸ್ತೆಯಲ್ಲಿರುವಂಥದ್ದು. ಇದನ್ನ 60 ಅಡಿ ರಸ್ತೆ ಅನ್ನೋದಕ್ಕಿಂತ ಗುಂಡಿ ರಸ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾನು ಈ ಮಾತನ್ನ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೃಶ್ಯಗಳಿಂದ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇಲ್ಲಿನ ರಸ್ತೆಯ ಸ್ಥಿತಿ ಯಾವ ರೀತಿಯಪ್ಪ ಇದೆ ಅಂತಂದ್ರೆ, 2 ಅಡಿ 3 ಅಡಿಗಿಂತಲೂ ಹೆಚ್ಚು ಹಾಳ ಇರುವಂಥ ಗುಂಡಿಗಳು ರಸ್ತೆಯ ಮಧ್ಯಭಾಗದಲ್ಲೇ ಬಿದ್ದಿರುವಂಥದ್ದು. ಇದು ಒಂದೇ ಗುಂಡಿ ಅಲ್ಲ, ರಸ್ತೆಗಳಲ್ಲಿ ಬೇಕಲು ಕೂಡ ಗುಂಡಿಗಳೇ ಬಿದ್ದಿರುವಂಥದ್ದು. ಆದರೂ ಕೂಡ ಇಲ್ಲಿ ಅಧಿಕಾರಿಗಳಾಗಲಿ ಸ್ಥಳೀಯ ಯಾರೂ ಕೂಡ ಇಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿ ವಾಹನ ಸವಾರರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಮಳೆ ಏನಾದರೂ ಬಂತು ಅಂತಂದರೆ ನೀರು ನಿಂತ್ಕೊಂಡ್ರೆ ಗುಂಡಿಯಲ್ಲಿ ಇಲ್ಲಿ ಗುಂಡಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವರು ಇಲ್ಲಿ ಎಷ್ಟೋ ಸಾರಿ ಬಿದ್ದಿರುವಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ಇದು ಚಿಕ್ಕ ಗುಂಡಿ ಅಂತೂ ಅಲ್ಲ, 2 ಅಡಿ 3 ಅಡಿ ಹೆಚ್ಚು ಇರುವಂಥ ಗುಂಡಿಗಳು. ಇಲ್ಲಿ ಏನಾದರೂ ವಾಹನ ಸವಾರರು ರಾತ್ರಿ ವೇಳೆ ಓಡಾಡ್ತಾ ಇದ್ರೆ ಇಲ್ಲಿ ಲೈಟ್ಗಳು ಕೂಡ ವ್ಯವಸ್ಥೆ ಸರಿಯಾಗಿಲ್ಲ, ಇಲ್ಲಿ ಗುಂಡಿಗಳು ಕೂಡ ಕಾಣೋದಿಲ್ಲ. ಅದರಲ್ಲೂ ಮಳೆ ನೀರು ಬಂತು ಅಂದರೆ ಇಲ್ಲಿ ಗುಂಡಿ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಏಕಾಏಕಿ ಬಂದಂಥ ವಾಹನ ಸವಾರರು ಗುಂಡಿ ಇಳಿಸಿದಾಗ ಗುಂಡಿಯಲ್ಲಿ ಬಿದ್ದು ಅವರಿಗೆ ಹಲವಾರು ಬಾರಿ ಗಾಯಗಳು ಕೂಡ ಆಗಿರುವಂಥದ್ದು. ಸಂಬಂಧಪಟ್ಟಂಥ ಇಲಾಖೆಯವರು ರಸ್ತೆಯ ಬಗ್ಗೆ ಗಮನ ಹರಿಸಿ ತುಮಕೂರನ್ನು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥವ್ರು ಗುಂಡಿಗಳ ರಸ್ತೆಯಾಗಿ ಗುಂಡಿಗಳ ನಗರವಾಗಿ ಮಾಡೋದು ಬೇಡ ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.